ಯೂಸ್ಡ್ ಕಾರ್ಸ್ ಹುಡುಕ್ತಾ ಇರೋರ್ಗೆ ಇಲ್ಲಿ ಕಾಸ್ಟ್ ಟು ಕಾಸ್ಟ್ ಸೇಲ್ ನಡೀತಾ ಇದೆ. ಕಸ್ಟಮರ್ಸ್ ಅಲ್ದಿರಾ ಡೀಲರ್ಸ್ ಕೂಡ ತಗೊಂಡೋಗ್ಬೋದು, ಆ ತರ ಕಾಸ್ಟ್ ಟು ಕಾಸ್ಟ್ ಸೇಲ್ ನಡೀತಾ ಇದೆ. 40+ ಕಾರ್ಸ್ ಇದೆ. ವಿಡಿಯೋ ಫುಲ್ ಆಗಿ ದಯವಿಟ್ಟು ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ದೇವನಹಳ್ಳಿಯಲ್ಲಿರುವ ಕಾರ್ ಆಭರಣ ಅಂತ ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ಈ ಸತಿ ಫುಲ್ ಆಫರ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಾರ್ಸ್ಗಳೆಲ್ಲ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಕಾಸ್ಟ್ ಟು ಕಾಸ್ಟ್ ಸೇಲು. ಸೊ 0 ಮಾರ್ಜಿನ್. ಸೊ ಅವ್ರು ಏನು ಪ್ರೈಸ್ ತಂದಿದ್ದಾರೆ ಸೊ ಅದೇ ಪ್ರೈಸ್ಗೆ ನಿಮಗೆ ಕಾರ್ಸ್ ಎಲ್ಲ ಸಿಗ್ತಾ ಇದೆ. ಸೊ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ಯಾವ ಥರ ಕಾರ್ಸ್ ಇದೆ, ಸೊ ಯಾವ ಥರ ಆಫರ್ಸ್ ಇದೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ನೀವು ಯಾರಾದರೂ ಬಂದ್ಬಿಟ್ಟು ಈ XUV ಎಲ್ಲ ಹುಡುಕ್ತಾ ಇದ್ರೆ 7 ಸೀಟರ್ ಗಾಡಿ ಅಲ್ಲ, ಸೊ 7 ಸೀಟರ್ ಗಾಡಿಗೋಸ್ಕರ ಒಂದು ಮೇಲಾನೇ ಇದೆ. ಸೊ ಅಷ್ಟೊಂದು 7 ಸೀಟರ್ ಗಾಡಿಗಳಿದೆ ಈ ಸತಿ. ಸೊ ಎಲ್ಲ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಬ್ರದರ್, ನಿಮ್ಮ ಹೆಸರು ಫಸ್ಟ್ ಆಫ್ ಆಲ್? ಗುರುದತ್ ಅಂತ. ಎಷ್ಟು ವರ್ಷದಿಂದ ಇಲ್ಲ ನೀವು ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಸರ್ ಇದೊಂದು 10 years ಇಂದ ಮಾಡ್ತಾ ಇದ್ದೀವಿ. 10 years ಇಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಏನಕ್ಕೆ ಕಾರ್ ಪರ್ಚೇಸ್ ಮಾಡಬೇಕು? ಸರ್ ವೆರಿ ಸಿಂಪಲ್ ಸರ್, ನಮ್ಮ ಹತ್ರ ಗಾಡಿ ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ರೀಫರ್ಬ್ ಇರೋದಿಲ್ಲ ಸರ್. ಓಕೆ, ಪೇಂಟ್ ಒಂದು ಸ್ಕ್ರಾಚ್ ಆಗ್ಲಿ ಡೆಂಟ್ ಆದ್ರೂ ಇದ್ರೆ ಎಲ್ಲ ಕ್ಲಿಯರ್ ಮಾಡೇ ನಾವು ಗಾಡಿ ಕೊಡೋದು. ಹಾಗೇನೆ ಗಾಡಿ ತಗೊಂಡು ಜಸ್ಟ್ ಪೆಟ್ರೋಲ್ ಹಾಕೊಂಡು ರನ್ ಮಾಡೋದು ಒಂದೇ ಬಾಕಿ ಇರುತ್ತೆ. ಓಕೆನಾ ಸರ್, ಇದು ನಮ್ಮಲ್ಲಿ ವಿಶೇಷತೆ. ಹಾಗೇನೆ ಇನ್ನೊಂದು ಪಾಯಿಂಟ್ ನಂಬರ್ 1 ಏನು ಇವತ್ತೇನಕ್ಕೆ ತಗೋಬೇಕು ಅಂತ ಸರ್ ವಿಡಿಯೋ ಮಾಡಕ್ ಹೇಳಿದೆ ಅಂದ್ರೆ, ಇವತ್ತು ಈ ವಿಡಿಯೋ ನೋಡ್ಕೊಂಡು ಯಾರೇ ಬರ್ಲಿ ಸರ್, ನಮ್ಮ ಹತ್ರ ಮಾರ್ಜಿನ್ ವೆರಿ ಲೆಸ್ ಮಾರ್ಜಿನ್, ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ವೆಹಿಕಲ್ಸ್ ಕೊಡ್ತೀವಿ. ನೀವು ಏನ್ ಕಾಸ್ಟ್ ತಂದಿದ್ರೆ ಅದೇ ಕಾಸ್ಗೆ ಮಾಡ್ತಾ ಇದ್ದೀರಾ? ಖಂಡಿತ ಸರ್. ಏನು ಕಾರಣ ಏನಕ್ಕೆ ಸರ್? ಕಾರಣ ವೆರಿ ಸಿಂಪಲ್. ನಮ್ಮ ಹತ್ರ ಗಾಡಿಗಳು ಬರೋದು ತುಂಬಾ ಇದೆ. ಸೊ ಗಾಡಿಗಳು ಬರ್ಬೇಕು ಅಂದ್ರೆ ನಮ್ಗೆ ರೊಟೇಷನ್ ಆಗ್ತಾನೆ ಇರಬೇಕು. ಸೊ ಅದಕ್ಕೆ ಪಾಯಿಂಟ್ ನಂಬರ್ 1 ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳಿ ವೆರಿ ಲೆಸ್ ಮಾರ್ಜಿನ್ಗೆ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂದ್ರೆ ಕಾಸ್ಟ್ ಟು ಕಾಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತಾ ಇದ್ದೀನಿ. ಹಂಗ ಅಂದ್ಬಿಟ್ಟು ಯಾವ್ದು ಚೆನ್ನಾಗಿಲ್ದಿರೋ ಗಾಡಿ ಅಲ್ಲ, ಒಳ್ಳೆ ಗಾಡಿಗಳನ್ನ ಕಾಸ್ಟ್ ಟು ಕಾಸ್ಟ್ ಕೊಡ್ತೀನಿ ಸರ್. ಆಲ್ಮೋಸ್ಟ್ ಡೀಲರ್ ಪ್ರೈಸ್ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಸರ್ ಪಾಯಿಂಟ್ ನಂಬರ್ 2 ಏನಂದ್ರೆ, ನಮ್ಮ ಹತ್ರ ಗಾಡಿ ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿ RTO ಚಾರ್ಜಸ್ ಆಗಲಿ 1% ಕೂಡ ಕಮಿಷನ್ ಇರೋದಿಲ್ಲ. 0 ಕಮಿಷನ್, ಫ್ರೀ. ಟೇಬಲ್ ಕ್ಯಾಶ್ ಅಲ್ಲಿ ನೀವು ಏನ್ ಫೈನಲೈಸ್ ಮಾಡ್ತೀರಾ ಅದೇ ಫೈನಲ್. ಯಾವುದೇ ರೀತಿ ಎಕ್ಸ್ಟ್ರಾ ಆಡ್ ಆನ್ ರುಪೀಸ್ ಯಾವ್ದು ಇರೋದಿಲ್ಲ. ನೀವು ಆಕ್ಸೆಸರೀಸ್ ತೋರಿಸಬಹುದು. ಓವರ್ ಆಲ್ ಗಾಡಿಗೆ A to Z ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಕಾಸ್ಟ್ ಟು ಕಾಸ್ಟ್ ಅಲ್ಲಿ ಕೊಡ್ತೀನಿ ಸರ್. ಫಾರ್ ಎಕ್ಸಾಂಪಲ್, ಈ ಗಾಡಿಗೆ ಒಂದು ಸೀಟ್ ಕವರ್ಸ್ ಹಾಕ್ಸ್ಬೇಕು ಅಂತ ಹೇಳ, ಇದೊಂದು 7,500 rupees ಸೀಟ್ ಕವರ್ ಇದ್ರೆ ಇದಕ್ಕೆ ನಾನು ನೀವು ಏನಾದ್ರು ಬಂದ್ ಸರ್ ನಮ್ಮ ಗಾಡಿಗೆ ಆಕ್ಸೆಸರೀಸ್ ಇಲ್ಲ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ 5,000 ಮಾಡ್ಕೊಡ್ತೀನಿ. 5,000 ಮಾಡ್ಕೊಡ್ತೀನಿ ಸರ್. ಸೊ ಇವಾಗ ಏನಾದ್ರು ಈಗ 7,500 ಸೀಟ್ ಕವರ್ ಇದೆ, ನಾನು 2,000 ಮಾಡ್ಕೊಡ್ತೀನಿ ಅಂದ್ರೆ ಅದು ಸುಳ್ಳಾಗುತ್ತೆ. ಸೊ ಏನಿದೆ ನನ್ನ ಪರ್ಚೇಸ್ ಪ್ರೈಸ್ 5,000 ಬಂದ್ರೆ 5,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. 5,000 ರೂಪಾಯಿ ಅದರಲ್ಲಿ ಕಾಸ್ಟ್ ಟು ಕಾಸ್ಟ್. ಆಕ್ಸೆಸರೀಸ್ ಅಲ್ಲಿ ಕೂಡ ಕಾಸ್ಟ್ ಟು ಕಾಸ್ಟ್. ಹೌದು ಸರ್. ಒಂದು ಹೇಳ್ತೀನಿ ಸರ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ವೆಹಿಕಲ್ಸ್ ಆಲ್ಮೋಸ್ಟ್ 90% ಎಲ್ಲಾನು ಸಿಂಗಲ್ ಓನರ್ ಇರೋದು. 10% ಮಾತ್ರ ಸೆಕೆಂಡ್ ಓನರ್ ಇರೋದು ಸರ್. ನಿಮ್ ಫೇವ್ರೆಟ್ ಹಾಟ್ ಕೇಕ್ ಗಾಡಿಗಳು, ಫಾರ್ ಎಕ್ಸಾಂಪಲ್ ಇನೋವಾ ಆಗಿರ್ಲಿ, ಎರ್ಟಿಗಾ ಆಗಿರ್ಲಿ, ಸ್ವಿಫ್ಟ್ ಆಗಿರ್ಲಿ, N ನಂಬರ್ ಆಫ್ ಕಲೆಕ್ಷನ್ಸ್ ಇದೆ. ದಯವಿಟ್ಟು ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನೋಡಿ. ನಿಮ್ಗೆ ತುಂಬಾ ಇಷ್ಟ ಆಗಿರೋ ವೆಹಿಕಲ್ಸ್ ಖಂಡಿತ ಈ ವಿಡಿಯೋದಲ್ಲಿ ಇದೆ. ಖಂಡಿತ ತಗೊಂಡು ಹೋಗ್ತೀರಾ ಗಾಡಿ, ಅಂತ ಗಾಡಿಗಳಿದೆ ಸರ್. ಓಕೆ, ಸೊ ಫಸ್ಟ್ ಯಾವ ಗಾಡಿನ ಸ್ಟಾರ್ಟ್ ಮಾಡ್ತೀರಾ ಸರ್? ನಮ್ಮ ಸರ್ ಫಸ್ಟ್ ಗಾಡಿ ದಿ ವೆರಿ ಬೆಸ್ಟ್ ಆಫರ್ ಕೊಟ್ಬಿಡೋಣ. ಇನೋವಾ ಇಂದ ಸ್ಟಾರ್ಟ್ ಮಾಡೋಣ. ಜನಗಳಿಗೆ ಇನೋವಾ ಕಮ್ಮಿ ರೇಟ್ ಅಲ್ಲಿ ತುಂಬಾ ಜನ ನೋಡ್ತಾ ಇದ್ದಾರೆ ಈಗಿನ ಟ್ರೆಂಡ್ಗೆ. ಯಾಕಂದ್ರೆ ಕ್ರಿಸ್ಟಾ ಎಲ್ಲ 33 lakhs ಇದೆ ಅಲ್ಲ ಸರ್. ಈಗ ಒಬ್ಬ ನಾರ್ಮಲ್ ಪರ್ಸನ್ ಇನೋವಾ ತಗೋಬೇಕು ಅಂತ ಹೇಳಿದ್ರೆ ಅವ್ನು ಅಫೋರ್ಡ್ ಮಾಡಕ್ಕೆ ಒಂದು 5 lakhs ಒಳಗಡೆ ಅಂತ ವೆಹಿಕಲ್ ನೇ ತೋರಿಸ್ಬಿಡೋಣ ಬನ್ನಿ ಸರ್. ಓಕೆ, ಫಸ್ಟ್ ಇನೋವಾ ಇಂದಾನೆ ಸ್ಟಾರ್ಟ್ ಮಾಡ್ತೀರಾ? ಹೌದು, ಟಾಪ್ ಎಂಡ್ ವೆಹಿಕಲ್. ಸೊ ನೋಡಬಹುದು ಒಂದು ರೆಡ್ ಮಾನ್ಸ್ಟರ್ ತರ ಇದೆ ಇನೋವಾ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋದ್ರೆ, ಟೊಯೋಟಾ ಇಂಜಿನು, ಟೊಯೋಟಾ ಇನೋವಾ, ಸೆಕೆಂಡ್ ಓನರು, 1,80,000 ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಗಾಡಿ 1,80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ವಿತ್ ಸರ್ವಿಸ್ ಹಿಸ್ಟ್ರಿ. 2007 ಮಾಡಲ್. ಓಕೆನಾ? ಇಂಟೀರಿಯರ್ ಎಲ್ಲ ನೀವು ನೋಡಬಹುದು. ಬನ್ನಿ, 2007 ಮಾಡಲ್ ತರಾನೇ ಇರಲ್ಲ. ಇಂಟೀರಿಯರ್ಸ್ ನೀವು ಹಂಗೆ ತೋರಿಸಬಹುದು. ವೈಟ್ ಕಲರ್ಸ್ ಆಗಿದೆ, ಫುಲ್ ಸೀಟ್ ಕವರ್ಸ್ ಎಲ್ಲಾನು. ಸೊ ಎಷ್ಟು ನೀಟ್ ಆಗಿದೆ ನೋಡಿ. ಸೊ ಇಂಟೀರಿಯರ್ಸ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಸೊ ಎಲ್ಲ ಬಂದ್ಬಿಟ್ಟು ನೀಟ್ ಆಗಿದೆ ಸರ್. ಪ್ರೀಮಿಯಂ ಆಗಿದೆ ಸರ್. ಹೊಸ ಗಾಡಿ ಹೆಂಗಿದೆಯೋ ಅದೇ ತರ ಇದೆ. ₹1 ಖರ್ಚು ಮಾಡಂಗಿಲ್ಲ. ಟೈರ್ಸ್ ಎಲ್ಲ ನೋಡಿ, ಟೈರ್ಸ್ ಕೂಡ ನೋಡಬಹುದು. ಆಲ್ಮೋಸ್ಟ್ ಒಂದು 90% ಪ್ಲಸ್ ಟೈರ್ಸ್ ಇದೆ. ಸೊ ನಿಮ್ಗೆ ಬಂದ್ಬಿಟ್ಟು ಕ್ಯಾಪ್ಟನ್ ಸೀಟ್ಸ್ ಕೂಡ ಇದರಲ್ಲಿ ಬಂದ್ಬಿಡುತ್ತೆ. ಸೊ 2007 ಮಾಡಲು ಇನೋವಾ ಸರ್, ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ ಇದಕ್ಕೆ? ಸರ್ ಇದು ಬಂದು ನಮ್ದು ಕೋಟಿಂಗ್ ಪ್ರೈಸ್ ಇರೋದು ಫಸ್ಟ್ ಎಲ್ಲ 4,50,000 ಇತ್ತು. ಇವಾಗ ಯಾರೇ ಬರ್ಲಿ ಕಸ್ಟಮರ್ ವಿತ್ RC ಟ್ರಾನ್ಸ್ಫರ್ 4,10,000 ಫೈನಲೈಸ್ ಮಾಡ್ಕೊಡ್ತೀನಿ. 4,10,000 ರೂಪೀಸ್ಗೆ ಕಾಸ್ಟ್ ಟು ಕಾಸ್ಟ್ ಸೇಲ್ ಅಲ್ಲಿ ನೀವು ಕೊಡ್ತಾ ಇದ್ದೀರಾ. ಇನೋವಾ ಕಾರು ಸೆಕೆಂಡ್ ಓನರ್, ತುಂಬಾ ಲೆಸ್ ಡ್ರಿ, 2 ಲಕ್ಷ ಒಳಗಡೆ ಓಡಿರೋಂಥ ವೆಹಿಕಲ್ ಆರಾಮಾಗಿ ತಗೊಬೋದು. 27 ವರೆಗೂ FC ಇದೆ. ಓಕೆ, 27 ತನಕ FC ಇದೆ. ಇನ್ ಕೇಸ್ ಯಾರಿಗಾದ್ರೂ ಇನೋವಾ ಬಂದ್ಬಿಟ್ಟು ಒಂದು ಒಳ್ಳೆ ಜೆನ್ಯೂನ್ ಆಗಿರೋ ಗಾಡಿ ಬೇಕಂದ್ರೆ ಇನೋವಾ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಖಂಡಿತ ಸರ್. ನೆಕ್ಸ್ಟ್ ಹಂಗೆ ಬಂದು XUV 500. ಇದು ಬಂದು W9 ವೇರಿಯಂಟ್ ಸಿಂಗಲ್ ಓನರ್ ಸರ್. ಓಕೆನಾ? ಡ್ರಿವನ್ ಬಂದು 1,02,000 ಓಡಿದೆ ಅಷ್ಟೇ, ವಿತ್ ಕಂಪ್ಲೀಟ್ ಸರ್ವಿಸ್ ರೆಕಾರ್ಡೆಡ್. ಓಕೆನಾ? 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಓಕೆ, ಇನ್ಶೋರ್ಡ್ ಇದೆ ವೆಹಿಕಲ್. ನಿಮ್ಗೇನ್ ಸಿಂಗಲ್ ರುಪೀಸ್ ಪೆನ್ನಿನೂ ಸ್ಪೆಂಡ್ ಮಾಡಕ್ ಬರಲ್ಲ. ನೀವು
ಇದು ಕೂಡ ಇಂಟೀರಿಯರ್ಸ್ ನೋಡಿದ್ರೆ ಇದು ಕೂಡ ಇಂಟೀರಿಯರ್ ಸೂಪರ್ ಆಗಿದೆ. ಸೊ ಟಾಪ್ ಅಲ್ಲಿ ತೋರಿಸಬಹುದು, ಸನ್ ರೂಫ್ ಇದೆ ವೆಹಿಕಲ್, ಸನ್ ರೂಫ್ ಕೂಡ ಇದಕ್ಕೆ ಬಂದ್ಬಿಡುತ್ತೆ. 4 ಅಲಾಯ್ ವೀಲ್, ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ, ಪ್ರತಿಯೊಂದು ಫೀಚರ್ ಇದೆ ಸರ್. ಇದು ಕೋಟಿಂಗ್ ಮಾಡೋ ಪ್ರೈಸು ಸರ್, ಇದು ಕೋಟಿಂಗ್ ನಾವು 1075 ಹೇಳ್ತಾ ಇದ್ರಿ. ನಿಮ್ ಚಾನಲ್ ಇಂದ ಯಾರೇ ಬರ್ಲಿ ಸರ್, ಫಿಕ್ಸ್ಡ್ ಅಂದ್ರೆ ಫಿಕ್ಸ್ಡ್ ಪ್ರೈಸ್ 10,10,000 ಕೊಡೋಣ ಸರ್. 10,10,000 rupees ಕೊಟ್ಬಿಡ್ತೀರಾ? ಖಂಡಿತ ನೆಗೋಷಿಯಬಲ್ ಮಾಡ್ತೀರಲ್ಲ ಸರ್? ಬರ್ಲಿ ಸರ್, ಗಾಡಿ ಏನೋ ಇಷ್ಟ ಆಯ್ತು ಅಂದ್ರೆ ಆನ್ ಟೇಬಲ್ ಕುಣಿಸ್ಕೊಂಡು ಕೊಡೋದೆ ಸರ್. ಓಕೆ, ಲೋನ್ ಆಗುತ್ತಾ ಇದಕ್ಕೆ? ಸರ್ ಖಂಡಿತ. ಇದಕ್ಕೆ ಲೋನ್ ಬಂದು ಸರ್ ನೀವು ಒಂದು 2 lakhs ವರೆಗೂ ಡೌನ್ ಪೇಮೆಂಟ್ ಅಂದ್ರೆ ರಿಮೈನಿಂಗ್ ಫುಲ್ ಲೋನ್ ಮಾಡೋಣ ಸರ್. ಜಸ್ಟ್ 2 lakhs ತಗೊಂಡ್ ಬಂದ್ರೆ ರಿಮೈನಿಂಗ್ ಫುಲ್ ಆಗಿ ನೀವು ಬಂದ್ಬಿಟ್ಟು ಡೌನ್ ಲೋನ್ ಮಾಡಿಸ್ಕೊಂಡು 100% ಸಿಬಿಲ್ ಸ್ಕೋರ್ ಚೆನ್ನಾಗಿದೆ. 0 ಡೌನ್ ಪೇಮೆಂಟ್ ಕಾರ್ಸ್ ಸಿಗುತ್ತಾ ನಿಮ್ಮ ಹತ್ರ? ಅದೇ ಸರ್, ಅವ್ರ ಪ್ರೊಫೈಲ್ ಆ ತರ ಇರಬೇಕು. ಚಾಲೆಂಜಿಂಗ್ ಪ್ರೊಫೈಲ್ ಇದ್ರೆ 100% 0 ಟೈಮ್ ಡೌನ್ ಪೇಮೆಂಟ್ ಅಲ್ಲಿ ಕಾಸು ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಒಂದು 7 ಸೀಟರ್ ಇದೆ, ಬೊಲೆರೋ. ಬೊಲೆರೋ ಇದು 2021 ಮಾಡಲು, ಟಾಪ್ ಆಫ್ ದ ಲೈನ್ ವೇರಿಯಂಟ್, B6 ಆಪ್ಷನಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ ಸರ್ ಇದು ಗಾಡಿ. ಇದಕ್ಕೂ ಅಷ್ಟೇ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಇಂಜನ್ ವೈಸ್ ಇಂದ ಹಿಡಿದು ಪ್ರತಿ ಒಂದನ್ನು ಕಂಪ್ನಿ ಸರ್ವಿಸ್ ರೆಕಾರ್ಡ್ ಇದೆ, ಎಲ್ಲಾನು ಅಪ್ ಟು ಡೇಟ್ ಸರ್ವಿಸ್ ರೆಕಾರ್ಡ್ ಇದೆ. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಸರ್. ಇದು ನಾವು ಕೋಟಿಂಗ್ ಮಾಡ್ತಾ ಇದ್ದೀವಿ 8 ಲಕ್ಷ ಆಗಿತ್ತು. ಇವಾಗ ನಿಮ್ ಚಾನಲ್ ಇಂದ ಯಾರೇ ಬಂದು ನೋಡಿದ್ರು ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 7,35,000 ಕೊಡ್ತೀನಿ. 7,35,000 rupees ಗೆ ಫೈನಲ್ ಮಾಡಿಸ್ಕೊಡ್ತೀರಾ? 21 ಮಾಡಲು B6 ಆಪ್ಷನಲ್ ಬೊಲೆರೋ. ಓಕೆ, ನನ್ನ ಹತ್ರ ಈ ಕಾಸು ಎಲ್ಲ ಇಸ್ಕೊಬೇಕು, ನನಗೆ ಲೋನೇ ಬೇಕು ಅಂದ್ರೆ ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕು ಸರ್? 1 ಲಕ್ಷ ಮಾಡ್ಲಿ ಸರ್. 1 ಲಕ್ಷ ಮಾಡಿದ್ರೆ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀರಾ? ಹೌದು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 1 ಲಕ್ಷ ಮಾಡಿದ್ರೆ ಈ ಬೊಲೆರೋ ನಿಮ್ಗೆ ಆಗುತ್ತೆ. ಸೊ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಗಾಡಿ ಕಂಡೀಷನ್ ಎಲ್ಲ ಕೂಡ ನೋಡ್ಬೋದು. ಸೊ ಹಂಗೆ ನೀವು ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಗಾಡಿ ಇದು ಸೂಪರ್ ಆಗಿದೆ, ಇಂಟೀರಿಯರ್ಸ್ ಎಲ್ಲಾನು ಸೊ ನೀಟ್ ಅಂಡ್ ಕ್ಲೀನ್ ಆಗಿದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಸೀಟ್ ಕವರ್ಸು ಸೊ ಯಾವುದೇ ಥರ ಇಷ್ಟ ಆಗಿಲ್ಲ, ಇಲ್ಲ ಹೆಡ್ಲೈಟ್ಸ್ ಎಲ್ಲ ಅಪ್ಗ್ರೇಡ್ ಮಾಡಬೇಕು, ಸೊ ಏನೇ ಒಂದು ಚೇಂಜಸ್ ಮಾಡಬೇಕಾದ್ರೆ ಕೂಡ ಇವ್ರದೇ ಬಂದ್ಬಿಟ್ಟು ಇನ್ ಹೌಸ್ ಆಕ್ಸೆಸರೀಸ್ ಶಾಪ್ ಕೂಡ ಇದೆ. ಅದರಲ್ಲಿ ನಿಮಗೆ ಕಾಸ್ಟ್ ಟು ಕಾಸ್ಟ್ ಇವಾಗ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಕಡಿಮೆದಲ್ಲೇ ನೀವು ಆರಾಮಾಗಿ ನಿಮ್ಗೆ ಏನಿದೆ ಅದೆಲ್ಲ ನೀವು ಮಾಡ್ಕೊಂಡು ಹೋಗ್ಬೋದು. ಆಡಿಯೋ ಸಿಸ್ಟಮ್ ಆಗಿರ್ಬೋದು, ಹೆಡ್ಲೈಟ್ಸು ಏನೇ ಇದ್ರೂ ಆರಾಮಾಗಿ ಒಂದು ಒಳ್ಳೆ ಬಜೆಟಲ್ಲಿ ಮಾಡಿಸ್ಕೊಡ್ತಾರೆ ಸರ್. ನೆಕ್ಸ್ಟ್ ಸರ್, ಬೊಲೆರೋ ಬೇಡ ಸರ್ ನನಗೆ. ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ಒಂದು ಬೊಲೆರೋ ನ್ಯೂ ಇರಲಿ, ಒಳ್ಳೆ 17, 18, 19 ವರೆಗೂ ಮೈಲೇಜ್ ಬೇಕು ಅಂದ್ರೆ ಅದನ್ನು ತೋರಿಸ್ತೀನಿ. ಬ್ರ್ಯಾಂಡ್ ನ್ಯೂ ಗಾಡಿ ಬನ್ನಿ ಒಳಗಡೆ ತೋರಿಸ್ತೀನಿ. ಬೊಲೆರೋ ಬೇಡ ನನಗೆ, ಬೊಲೆರೋ ನ್ಯೂ ಫ್ಯಾಮಿಲಿಗೆ ತುಂಬಾ ಕಂಫರ್ಟ್ ಆಗಿರುವಂತ ವೆಹಿಕಲ್, SUV ವೆಹಿಕಲ್ 7 ಸೀಟರ್ ಬೇಕು ಅಂತ ಹೇಳಿದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರೋದು ಬ್ರ್ಯಾಂಡ್ ನ್ಯೂ ಗಾಡಿ ಕೊಡ್ತೀನಿ. 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಕೂಡ ಟೈರ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿ ಕೊಟ್ಟಿದ್ದಾರೆ ಕಸ್ಟಮರ್. ಓಕೆ, ನೋಡಿ ನಿಮ್ಗೆ ಫುಟ್ ರೆಸ್ಟ್ ಹಾಕಂಗಿಲ್ಲ ಸರ್, ₹1 ಖರ್ಚಿಲ್ಲ. ಹಂಗೆ ಇಂಟೀರಿಯರ್ಸ್ ಬಂದ್ರೆ ಇಂಟೀರಿಯರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ. ಸೊ ಇನ್ನ ಬಂದ್ಬಿಟ್ಟು ಈ ಸನ್ಲೈಟ್ ವೈಸರ್ಸ್ ಎಲ್ಲ ಕವರ್ ಕೂಡ ಬಿಚ್ಚಿಲ್ಲ. ಸೊ ಅಷ್ಟು ಒಂದು ನ್ಯೂ ಆಗಿದೆ ಈ ಕಾರು. ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ನೀವು ಸರ್ವಿಸ್ ಹಿಸ್ಟ್ರಿನೂ ಅಷ್ಟೇ ಸರ್. ಸರ್ವಿಸ್ ಆಗಿ ಒಂದು 3,000 ಆಗಿರ್ಬೋದು ಅಷ್ಟೇ. ಸರ್ವಿಸ್ ಆಗಿ 3,000 ಆಗಿದೆ. ಓಕೆ, ಆಲ್ಮೋಸ್ಟ್ ಇನ್ನೊಂದು 7,000 ನೀವು ಶೋರೂಮ್ ಕಡೆ ತಲೆನೂ ಹಾಕಂಗಿಲ್ಲ, ಆ ತರ ವೆಹಿಕಲ್ ಇದು. ಸೊ ನಿಮ್ ಮೈಲೇಜ್ ಅಂತ ಹೇಳೋದಾದ್ರೆ ಬುಲೋರೋಕ್ಕಿಂತ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಏನ್ ಬರ್ಬೋದು ಮೈಲೇಜ್ ಸರ್? 17, 18 ಖಂಡಿತ. 17, 18 ಖಂಡಿತ. ಒಂದು SUV ಬರ್ತದೆ ಅಂದ್ರೆ ಆರಾಮಾಗಿ ತಗೋಬಹುದು. ಸೊ ಹೊಸ ಗಾಡಿ ಎಲ್ಲ ಬಂದು ಇದೊಂದು 10,50,000 ಇದೆ ಸರ್. ನಿಮ್ ಚಾನೆಲ್ ಇಂದ ಯಾರೇ ಬಂದ್ರು ಸರ್ 7,20,000 ಫೈನಲ್. 7,20,000 ಗೆ ಫೈನಲೈಸ್ ಮಾಡ್ಕೊಡ್ತೀನಿ. 22 ಮಾಡಲ್ ಗಾಡಿ ಕೊಟ್ಬಿಡ್ತೀನಿ ಸರ್. ಲೋನ್ ಬೇಕಂದ್ರೆ ಸರ್, ಲೋನ್ ಬೇಕು ಅಂದ್ರೆ ಇದಕ್ಕೊಂದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಜಸ್ಟ್ ಒಂದು 80,000-90,000 1 lakh ಬಿಲೋ ಡೌನ್ ಪೇಮೆಂಟ್ ಮಾಡಿದ್ರೆ ಫುಲ್ ಲೋನ್ ಆಗ್ಬಿಡುತ್ತೆ ಗಾಡಿ. 1 lakh ಬಿಲೋ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈ ಗಾಡಿ ನಿಮ್ದಾಗುತ್ತೆ. ಸೊ ಗಾಡಿ ಬಂದ್ಬಿಟ್ಟು ಸೂಪರ್ ಆಗಿದೆ, ಇಂಟೀರಿಯರ್ಸ್ ಎಲ್ಲಾನು ಬಂದ್ಬಿಟ್ಟು ಕ್ಲಾಸ್ ಆಗಿದೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲು ಅಥವಾ ವಾಟ್ಸಪ್ ಮಾಡಿ, ಇಲ್ಲಾಂದ್ರೆ ದೇವನಹಳ್ಳಿಗೆ ಡೈರೆಕ್ಟ್ ಆಗಿ ಬಂದ್ಬಿಡಿ. ಕಾರ್ ಆಭರಣ ಅಂತ ಟೈಪ್ ಮಾಡಿ ಗೂಗಲ್ ಮ್ಯಾಪ್ಸಲ್ಲಿ, ಡೈರೆಕ್ಟ್ ಆಗಿ ಲೊಕೇಶನ್ ಬರುತ್ತೆ. ಹಾಕೊಂಡು ಆರಾಮಾಗಿ ನೀವು ಬಂದ್ಬಿಟ್ರೆ ನಿಮಗೆ ಯಾವ ಕಾರ್ ಇಷ್ಟ ಆಗುತ್ತೋ ಆ ಕಾರ್ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಎರ್ಟಿಗಾ ಲೈನಪ್ಸ್ ಇದೆ. ಸೊ ಎರ್ಟಿಗಾ ಕೂಡ ನಿಮಗೆ ತೋರಿಸ್ಕೊಡ್ತೀವಿ, ಬನ್ನಿ ಸರ್. ನೆಕ್ಸ್ಟ್ ಸರ್, ಎರ್ಟಿಗಾ ಬೇಕು ಅಂದ್ರೆ ನಿಮಗೆ 3 ಆಪ್ಷನ್ಸ್ ಇದೆ ನನ್ನ ಹತ್ರ. ಒಂದು 13 ಮಾಡಲ್ ಇದೆ, ಒಂದು 16 ZDI ಅಂದ್ರೆ ಅದು ಡೀಸೆಲ್, ಪೆಟ್ರೋಲ್, ಇದು ಆಲ್ಫಾ XL6 ಆಲ್ಫಾ. 3 ಆಪ್ಷನ್ ಇದೆ ಸರ್. ಫಸ್ಟ್ ಒನ್ ಡೀಟೇಲ್ ಹೇಳ್ಬಿಡೋಣ. 13 ಮಾಡಲ್ ಸಿಂಗಲ್ ಓನರ್, 90,000 ರೆಕಾರ್ಡೆಡ್ ಮೈಲೇಜ್ ಸರ್. ಇದು ಯಾರಾದ್ರೂ ಎರ್ಟಿಗಾ 5 lakhs ಬಿಲೋ ಹುಡ್ತಾ ಇದ್ರೆ ತುಂಬಾ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ ಸರ್. 5 lakhs ಡೆಡ್ಲಿ ಫೈನಲ್ ಮಾಡ್ಕೊಟ್ಬಿಡೋಣ. 5 lakh ಎರ್ಟಿಗಾ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸಿಂಗಲ್ ₹1 ಖರ್ಚಿಲ್ಲ. ತಗೊಂಡು ಟ್ರಾನ್ಸ್ಫರ್ ವಿತ್ ಟ್ರಾನ್ಸ್ಫರ್ 5 lakhs ಮಾಡ್ಕೊಡೋಣ. ಎರ್ಟಿಗಾ 2013 ಮಾಡಲ್. ಡೌನ್ ಪೇಮೆಂಟ್ ಇದಕ್ಕೆ ಸರ್ 1 lakh ತರ್ಲಿ ಸರ್. 1 lakh ತಗೊಂಡ್ ಬಂದ್ರೆ ಎರ್ಟಿಗಾ ಆರಾಮಾಗಿ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಇದು ಬೇಡವಾ, ಪೆಟ್ರೋಲ್ ಬೇಡ ನನಗೆ ಅಂದ್ರೆ ZDI ಬರುತ್ತೆ, ಬನ್ನಿ ತೋರಿಸ್ತೀನಿ. ಡೆಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸರ್. ನಾವು ಏನಿದ್ರು ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ವ್ಯವಹಾರ ಮಾಡ್ತೀವಿ. ಡೆಲ್ಲಿ ಗಾಡಿ ಆದ್ರೂ ನಿಮ್ಗೆ ಯಾವ್ದು ಒಂದು ಬಾಡಿ ಲೈನ್ ಅಲ್ಲಿ ಆಗ್ಲಿ, ಇಂಜಿನ್ ವೈಸ್ ಆಗ್ಲಿ ಸಿಂಗಲ್ ₹1 ಖರ್ಚಿಲ್ಲ ಸರ್. ಓಕೆನಾ? ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಹಾಕ್ಸ್ತಾ ಇದ್ದೀನಿ ಇದಕ್ಕೆ ಆಲ್ರೆಡಿ. ಇದು ಬಂದು 16 ಮಾಡಲು ZDI ವೆಹಿಕಲ್ ವಿತ್ KA ನಂಬರ್ ಮಾಡ್ಕೊಡ್ತೀನಿ ಸರ್. ಓಕೆನಾ? ನಿಮ್ಗೆ ಆಲ್ಮೋಸ್ಟ್ ಈ ವೆಹಿಕಲ್ ಒರಿಜಿನಲ್ ಕರ್ನಾಟಕ ಆದ್ರೆ 780, 775 ಹೇಳ್ತಾರೆ. ನಾನ್ ನಿಮ್ಗೆ ಈ ಗಾಡಿ ತಗೊಂಡ್ರೆ ಜಸ್ಟ್ 95,000 ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಫುಲ್ ಕೊಡ್ತೀನಿ. 93,000 ಲಾಸ್ಟ್ ಸರ್ವಿಸ್ ರೆಕಾರ್ಡ್ ಆಗಿದೆ, ಇದು ಕಂಪ್ನಿಲೇ ಆಗಿರೋದು. ಸೊ ಇದು ಸಿಂಗಲ್ ಓನರ್, ಫುಲ್ಲಿ ಇನ್ಶೂರ್ಡ್ ಇದೆ ವಿತ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನಿಮ್ಗೆ ಫೀಚರ್ಸ್ ಹೇಳೋದಂತಾದ್ರೆ ಒಳಗಡೆ ಸ್ಟೇರಿಂಗ್ ಕಂಟ್ರೋಲ್ಸ್ ಇಂದ ಹಿಡಿದು ಪ್ರತಿಯೊಂದು 2 ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ZDI ಆಗಿರೋದ್ರಿಂದ. ಪ್ರೈಸ್ ಹೇಳಿದ್ರೆ
ಜಸ್ಟ್ 7,25,000 ಮಾಡ್ಕೊಡ್ತೀನಿ ಸರ್. 7,25,000 ವಿತ್ ಕೆ ರಿಜಿಸ್ಟ್ರೇಷನ್. ಕೆ ರಿಜಿಸ್ಟ್ರೇಷನ್ ಎರ್ಟಿಗಾ 16 ಮಾಡಲು ZDI. ನೆಕ್ಸ್ಟ್ ಸಿಂಗಲ್ ಓನರ್, ಯಾರು ತಗೊಳ್ತೀರಾ ಅವರೇ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು ಹೌದು. ಓಕೆ, ಇನ್ ಕೇಸ್ ಅವ್ರಿಗೆ ಏನಾದ್ರು ನಂಬರ್ ಬೇಕಂದ್ರೆ ಆ ನಂಬರ್ ಕೂಡ ಮಾಡಿಸ್ಕೊಡ್ತೀರಾ? ಬೇಕಂದ್ರೆ ಸರ್ ಅವ್ರೇನೋ ಪೇ ಮಾಡಿದ್ರೆ ಫ್ಯಾನ್ಸಿ ನಂಬರ್ ಮಾಡ್ಕೊಡೋಣ. ಮಾಡಿಸ್ಕೊಡ್ತೀರಾ? ಓಕೆ. ನೆಕ್ಸ್ಟ್ XL6 ಸರ್ XL6 ಆಲ್ಫಾ. ಆಲ್ಫಾ ಅಂದ್ರೆ ಟಾಪ್ ಆಫ್ ದ ಲೈನ್ ವೇರಿಯಂಟ್, ಇದಕ್ಕಿಂತ ಟಾಪ್ ಎಂಡ್ ಯಾವುದು ಬರಲ್ಲ. Okay. ಇದು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. 70,000 ಡ್ರಿವನ್ ವಿತ್ ಶೋರೂಮ್ ರೆಕಾರ್ಡೆಡ್. ನೋಡ್ಬೋದು ನೀವು, ಅಲಾಯ್ ವೀಲ್ಸ್ ಇಂದ ಹಿಡಿದು ನ್ಯಾವಿಗೇಷನ್, ಮ್ಯೂಸಿಕ್ ಸಿಸ್ಟಮ್, ಕ್ಯಾಪಿಟಲ್ ಸೀಟ್ಸ್, ಲೆದರ್ ಸೀಟ್ ಕವರ್ಸ್, ಪ್ರತಿಯೊಂದು ಫುಲ್ಲಿ ಲೋಡೆಡ್ ವೆಹಿಕಲ್. ಈ ಗಾಡಿ ಪ್ರೈಸ್ ಹೇಳ್ತಾ ಹೋದ್ರೆ 875 ಕೋಟಿಂಗ್ ಪ್ರೈಸ್ ಇರೋ ಸರ್. ಓಕೆ. ಒಂದು 830 ಫೈನಲ್ ಟು ಫೈನಲ್ 830 ಕೊಡ್ತೀನಿ ಸರ್. 8,30,000 ಫೈನಲ್ ಆಗುತ್ತೆ. ಹೌದು ಹೌದು. ಕಟ್ ರೇಟ್ ಸರ್. ಲೋನ್ ಆಗುತ್ತಾ ಇದಕ್ಕೆ ಕೂಡ? ಸರ್ ಜಸ್ಟ್ 1.5 lakh ತರಲಿ ಸರ್. 1.5 lakh ಅದಕ್ಕೆ ಆಗುತ್ತಾ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿಗೆ? ಅದು ನಾನು ಆಲ್ರೆಡಿ ಕೆ ನಂಬರ್ ಬಂದ್ಬಿಡುತ್ತೆ ಸರ್. ಈಗ ಒಂದು 10 days ಅಲ್ಲಿ ಕೆ ನಂಬರ್ ಬಂದಾದ್ಮೇಲೆ ಅದಕ್ಕೂ ಲೋನ್ ಆಗುತ್ತೆ. 1 lakh ಅದಕ್ಕೂ ಅಷ್ಟೇ. 1 lakh ಒಳಗಡೆ. ಸೊ ಯಾವ್ದು ಬೇಕಾದ್ರೂ ನೀವು XL6 ಆದ್ರೂ ಸಿಗುತ್ತೆ ನಿಮಗೆ. ಎರ್ಟಿಗಾ ಬೇಕಾದ್ರೂ ಎರ್ಟಿಗಾ ಕೂಡ ನಿಮಗೆ ಸಿಗುತ್ತೆ. ಖಂಡಿತ So, ಸಿಗುತ್ತೆ ಸರ್. ಹಂಗೆ ಬಂದ್ರೆ ಲೈಕ್ ನೆಕ್ಸ್ಟ್ ಒಂದು ETOS ಒಂದು ಇದೆ ಸರ್, ತುಂಬಾ ಡಿಮ್ಯಾಂಡಿಂಗ್ ಗಾಡಿ. ಅದೂ ವೈಟ್ ಬೋರ್ಡ್ ನಿಮ್ಮ ಹತ್ರ ಒಂದಿದೆ. ಹೌದು. So, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ನಿಮ್ಗೆ ವೈಟ್ ಬೋರ್ಡ್ ಅಲ್ಲಿ ಎರಡೂನು ಕ್ವಾಲಿಟಿ ಕಾರ್ಗಳು ಸರ್. ಯಾರಾದ್ರೂ ನಂಗೆ ಟೊಯೋಟಾ ಲವರ್ ಅಂದ್ರೆ ETOS ತಗೊಳ್ಳಿ. ಇಲ್ಲ ಸರ್ ನಂಗೆ ಮೇಂಟೆನೆನ್ಸ್ ಈಸಿ ಬೇಕು ಆದ್ರೆ ETOS ತರನೇ ಫೀಲ್ ಬೇಕು ಅಂದ್ರೆ ಈ ಡಿಸೈರ್ ತಗೊಳ್ಳಿ ಸರ್. ಡಿಸೈರ್ ಫ್ರೆಶ್ ಇಂಜಿನ್ ಹೆಂಗ್ ಬರುತ್ತೋ ಅದೇ ತರ ಇದೆ. ಅದೇ ತರ ಅದ್ರದ್ದು ಅಷ್ಟೇ ಫ್ರೆಶ್ ಶೋರೂಮ್ ಇಂದ ಹೆಂಗ್ ಬರುತ್ತೋ ಅದೇ ತರ ಇದೆ ಅದನ್ನು. ಫಸ್ಟ್ ಇದ್ರದ್ದು ಡೀಟೇಲ್ಸ್ ಹೇಳಿ ಸರ್. ಡೀಟೇಲ್ಸ್ ಹೇಳ್ತೀನಿ. ಸಿಂಗಲ್ ಓನರ್ ಪ್ಲಾಟಿನಮ್ ಇದು. ಓಕೆ. ETOS VXD ವೆಹಿಕಲ್ ಇದು. ಸೊ ಇದ್ರ ಫೀಚರ್ಸ್ ಹೇಳ್ತಾ ಹೋಗೋದಾದ್ರೆ 1,17,000 ನೋಡಿದೆ ಸರ್ ಗಾಡಿ. ಓಕೆ. ಜೆನ್ಯೂನ್ ಆಗಿ ಜೆನ್ಯೂನ್. ಓಕೆ. ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ ಸರ್. ಚೆಕ್ ಮಾಡ್ಕೊಂಡು ನಿಮ್ಮ ಹತ್ರ ಎಲ್ಲ ಕಾರ್ಗೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. 90% ವೆಹಿಕಲ್ಸ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಪ್ಲಸ್ ನೀವು ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಸೊ ಸೀಟ್ ಕವರ್ಸ್ ಆಗಿರ್ಬೋದು, ಸೊ ಬ್ರಾಂಡ್ ನ್ಯೂ ಆಗಿದೆ ಎಲ್ಲ ಇಂಟೀರಿಯರ್ಸ್ ಗಳನ್ನು. ಅದನ್ನು ETOS ತುಂಬಾ ಎಲ್ಲೋ ಬೋರ್ಡ್ ಗಳು ಮಾತ್ರನೇ ಇರುತ್ತೆ. ಟೈರ್ಸ್ ಗಳನ್ನು ನೋಡಿ, ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಅಲಾಯ್ ವೀಲ್ಸ್ ಸಮೇತ ಬಂದ್ಬಿಡುತ್ತೆ. ಏನ್ ಡೀಟೇಲ್ಸ್ ಹೇಳಿ ಸರ್ ಇದು? ಸರ್ ಇದು ಸಿಂಗಲ್ ಓನರ್ ETOS VXD ಟಾಪ್ ಲೈನ್ ವೇರಿಯಂಟ್ ಸರ್. ಇದನ್ನು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಇಂದ ಹಿಡಿದು ಎಲ್ಲಾ ಫೀಚರ್ಸ್ ಬರುತ್ತೆ. 2 ಏರ್ ಬ್ಯಾಗ್, 2 ಕೀನು ಇದೆ. ಇದು ಪ್ಯೂರ್ ವೈಟ್ ಬೋರ್ಡ್, ಯಾವುದೇ ರೀತಿ ಕನ್ವರ್ಟೆಡ್ ವೆಹಿಕಲ್ ಅಲ್ಲ, ಎಲ್ಲೋ ಟು ವೈಟ್. ಸಿಂಗಲ್ ಓನರ್ ವೆಹಿಕಲ್ 1,20,000 ಓಡಿದೆ. ಆಕ್ಚುಲಿ ಫುಲ್ಲಿ ಸರ್ವಿಸ್ ಹಿಸ್ಟ್ರಿ ಕೊಡ್ತೇನೆ. ಇದ್ರ ಪ್ರೈಸ್ ನಾನು 775 ಹೇಳ್ತಿದ್ದೆ. ನೆಟ್ ರೇಟ್ ಕಾಸ್ಟ್ ಟು ಕಾಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ. ಈ ಗಾಡಿ ಕೂಡ 7,25,000 ಕೊಟ್ಬಿಡೋಣ. ಎಷ್ಟು? 7,25,000. 7,25,000 ರುಪೀಸ್ಗೆ ನಿಮಗೆ ETOS ಸಿಗ್ತಾ ಇದೆ. ಅದನ್ನು ವೈಟ್ ಮಾಡಲು 18 ಮಾಡಲು, ಯಾವುದೇ ತರ ಕನ್ವರ್ಟೆಡ್ ಇಲ್ಲ, ಜೆನ್ಯೂನ್ ಆಗಿರೋ ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ನಿಮಗೆ ಸಿಗುತ್ತೆ. ಸಿಂಗಲ್ ಓನರ್ ಗಾಡಿ. ಯಾರಾದ್ರೂ ETOS ಲವರ್ ಇದ್ರೆ ದಯವಿಟ್ಟು ಇದನ್ನ ತಗೊಂಡೋಗಿ ನೆನ್ಸ್ಕೊಂತೀರಾ ಗಾಡಿ ತಗೊಂಡ್ರಿ ಅಂತ. ಸರ್ ಇನ್ ಕೇಸ್ ಲೋನ್ ಬೇಕಂದ್ರೆ ಏನಾಗುತ್ತೆ ಸರ್? 1 lakh ಡೌನ್ ಪೇಮೆಂಟ್ ಕೊಟ್ರೆ ಸಾಕು ಸರ್. ಇದು ವ್ಯಾಲ್ಯೂಯೇಷನ್ ಆ ತರ ಇದೆ ಗಾಡಿದು. 1 lakh ಡೌನ್ ಪೇಮೆಂಟ್ ಕೊಟ್ರೆ ಸಾಕು, ಮಿಕ್ಕಿದ್ದು ಲೋನ್ ಆಗುತ್ತೆ. ಖಂಡಿತ ಆಗುತ್ತೆ. ನೆಕ್ಸ್ಟ್ ಡಿಸೈರ್ ಹೇಳ್ರಿ, ಇದು ಶೋರೂಮ್ ಇಂಜಿನ್ ಹೆಂಗಿರುತ್ತೆ ಆ ತರ ಇದೆ ಸರ್. ಫುಲ್ಲಿ ಸರ್ವಿಸ್ ರೆಕಾರ್ಡೆಡ್. 85,000 ನೋಡಿದೆ ಗಾಡಿ. ಸಿಂಗಲ್ ಓನರ್ ZDI. ಇದರಲ್ಲಿ ಪುಷ್ ಸ್ಟಾರ್ಟ್ ಬಟನ್, ಕೀಲೆಸ್ ಎಂಟ್ರಿ, 2 ಏರ್ ಬ್ಯಾಗ್, 2 ಕೀ ಎಲ್ಲ ಬಂದ್ಬಿಡುತ್ತೆ. ಸೆನ್ಸರ್ ವೆಹಿಕಲ್ ಇದು. 4-5 ಅಲಾಯ್ ವೀಲ್ ಬರುತ್ತೆ. ಫ್ರೆಶ್ ಟೈರ್ಸ್ ಇದೆ ಗಾಡಿ. ಓಡಿರೋದು ಜೆನ್ಯೂನ್, ಸಿಂಗಲ್ ಓನರ್. ಸೊ ಇದ್ರ ಪ್ರೈಸ್ ನಾನು ಕೋಟ್ ಮಾಡ್ತಾ ಇರೋದು ಬಂದು 575 ಹೇಳ್ತಾ ಇದೆ. ಫೈನಲ್ ಟು ಫೈನಲ್ ಯಾರೇ ಬಂದು ನಿಮ್ ವಿಡಿಯೋ ನೋಡ್ಕೊಂಡು ಹೋದ್ರು 5,25,000 ಕಟ್ ಮಾಡೋಣ. 5,25,000 ಫೈನಲ್ ಮಾಡಿಸ್ಕೊಡ್ತೀನಿ ವಿತ್ RC ಟ್ರಾನ್ಸ್ಫರ್. RC ಟ್ರಾನ್ಸ್ಫರ್ ಫ್ರೀ ಆಗಿರುತ್ತೆ. ಸೊ ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಪ್ರೈಸ್ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ತೀರಾ ಆನ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ? ಸರ್ ಕಸ್ಟಮರ್ ನಾನು ನೋಡ್ಕೊಂಡ್ ಬಂದಿರ್ತಾರೆ, ಆ ಟೈಮಲ್ಲಿ ಅವ್ರಿಗೆ ಬೇಕೇ ಬೇಕು ಗಾಡಿ ಅಂದ್ರೆ ನಾವು ಸ್ವಲ್ಪ ಕನ್ವೀನಿಯನ್ಸ್ ಆಗ್ಲೇಬೇಕು, ಮಾಡ್ಕೊಡ್ತೀರಾ? ಓಕೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ವೆರಿ ಸ್ಮಾಲ್ ಬಜೆಟ್ ಮತ್ತೆ ಸ್ಮಾಲ್ ಹೊಸ ಫ್ಯಾಮಿಲಿ ಹೊಸಬ್ರು ಯಾರು ತಗೊಳ್ತಾರೋ ಅವ್ರಿಗೆ ಬೆಸ್ಟ್ ಆಪ್ಷನ್ K10. ಸ್ವಿಫ್ಟ್ ತರಾನೇ ಇರುತ್ತೆ. 17 ಮಾಡಲ್ ಸೆಕೆಂಡ್ ಓನರ್ ಸರ್. 1 ಲೀಟರ್ ಇಂಜಿನ್ ಬರುತ್ತಲ್ಲ ಇದು? ಹೌದು ಸರ್, 1 ಲೀಟರ್ ಇಂಜಿನ್. 17 ಮಾಡಲು ಸೆಕೆಂಡ್ ಓನರ್. 81,000 ನೋಡಿದೆ. 81,000 ಜೆನ್ಯೂನ್ ಆಗಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ನೀವು ನೋಡಬಹುದು. ಫ್ರೆಶ್ ಸೀಟ್ ಕವರ್ಸ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಏನು ಇಲ್ಲ ಸರ್, ತಗೊಂಡು ನಾನೊಂದು ಆಕ್ಸೆಸರೀಸ್ ಹಾಕ್ಸ್ಕೋಬೇಕು ಅಂತಾನು ತಗೊಂಡು ಯೋಚನೆ ಮಾಡಂಗಿಲ್ಲ ತಗೊಳ್ಳೋರು. ಸೊ ಇದು ವಿತ್ ಟ್ರಾನ್ಸ್ಫರ್ ಸರ್. 2,80,000 ಬಂದ್ರೆ ಫೈನಲ್ ಬಿಟ್ಬಿಡೋಣ ಸರ್. 2,80,000 ಬಂದ್ರೆ ಫೈನಲ್ ಮಾಡಿಸ್ಕೊಡ್ತೀರಾ? 17 ಮಾಡಲು K10 ವೆಹಿಕಲ್. ಓಕೆ. ಇದಕ್ಕೆ ಲೋನ್ ಆಗುತ್ತಾ ಸರ್? ಸರ್ ಇದಕ್ಕೂ ಜಸ್ಟ್ 1 lakh 80,000 ಡೌನ್ ಪೇಮೆಂಟ್. 80,000 ಮಾಡಿದ್ರೆ ಸಾಕು, ಫುಲ್ ಲೋನ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಒಂದು ಬ್ರೀಜಾ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಫ್ರೆಂಡ್ಸ್, ನೀವೇನಾದ್ರೂ 20 ಮಾಡಲ್ ಡೀಸೆಲ್ ವೆಹಿಕಲ್ ಬ್ರೀಜಾ ಹುಡುಕ್ತಾ ಇದ್ರೆ ಇದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಇದು ವಿತ್ K ನಂಬರ್ ನಿಮ್ಗೆ ಜಸ್ಟ್ 7,85,000 ಮಾಡಿ ಕೊಡ್ತೀನಿ. ಇದ್ರ ಡೀಟೇಲ್ಸ್ ಹೇಳ್ತಾ ಹೋಗ್ತಾ ಇದ್ರೆ ಸಿಂಗಲ್ ಓನರ್ ಆಗಿರುತ್ತೆ. 90,000 ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಜೊತೆ ಬಂದ್ಬಿಡುತ್ತೆ. ಒಂದು ಮೈನ್ಯೂಟ್ ಸ್ಕ್ರಾಚ್ ಇಲ್ಲ, ಎಲ್ಲ ಬಾಡಿ ಲೈನಿಂಗ್ ಎಲ್ಲ ಒರಿಜಿನಲ್ ಇದೆ. ಯಾರಾದ್ರೂ ನಿಮ್ಗೆ ಅನುಭವ ಇರೋ ಬೇಕಾದ್ರೆ ಚೆಕ್ ಮಾಡ್ಸ್ಕೊಂಡು ತಗೊಂಡೋಗ್ಬೋದು. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಗಾಡಿ ಇಂಟೀರಿಯರ್ ವೈಸ್ ನೋಡ್ತಾ ಹೋಗ್ತಾರೆ, ವೆರಿ ನೀಟ್ ಅಂಡ್ ಕ್ಲೀನ್ ಇಂಟೀರಿಯರ್ಸ್ ಸರ್. ಓಕೆ. ಇಂಟೀರಿಯರ್ಸ್ ಕೂಡ ನೋಡ್ತಾನೆ ಇರ್ಬೋದು, ಬ್ರಾಂಡ್ ನ್ಯೂ ಇಂಟೀರಿಯರ್ಸ್ ತರಾನೇ ಇದೆ ಇಂಟೀರಿಯರ್ಸ್ ಕೂಡ ಇದು. ಸರ್ ಇದು ಏನ್ ಸರ್ ಪ್ರೈಸ್ ಫೈನಲ್?
ಸರ್ ಫೈನಲ್ ಪ್ರೈಸ್ ನಾನು 785 ಹೇಳಿದ್ದೀನಿ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಜಸ್ಟ್ ಒಂದ್ಸಲಿ ಬಂದು ನೀವು ಟೆಸ್ಟ್ ಡ್ರೈವ್ ಮಾಡಿ ಸಾಕು ಓಕೆ ವೆಹಿಕಲ್. ಅಷ್ಟು ಚೆನ್ನಾಗಿದೆ ಸರ್ ಗಾಡಿ. 20 ಮಾಡಲ್ ಎಲ್ಲೂ ತುಂಬಾ ರೇರ್ ಸಿಗೋದು. ನಾನು ನಿಮಗೆ 20 ಮಾಡಲ್ ಜಸ್ಟ್ 7,80,000 ಮಾಡಿ ಕೊಡ್ತೀನಿ. ಫೈನಲ್ ಮಾಡಿಸಿ ಕೊಡ್ತೀರಾ? ಯಾರಾದ್ರೂ ಬಂದ್ಬಿಟ್ಟು ಸ್ವಿಫ್ಟ್ ಗಾಡಿಗಳು ಹುಡುಕ್ತಾ ಇದ್ದೀರಾ? ಸೊ ಇವ್ರ ಹತ್ರ ಸ್ವಿಫ್ಟ್ ಲೈನ್ ಅಪ್ಸ್ ಮಾತ್ರ ನೋಡ್ಕೊಳ್ಳಿ. ಸೊ ಎಷ್ಟೊಂದು ಇದೆ ಸರ್ ಇದೆ ಅಂತ ಸರ್ ನಿಮ್ಮ ಹತ್ರ ಸ್ವಿಫ್ಟ್ ಮಾತ್ರ ಎಷ್ಟು ಗಾಡಿಗಳಿದೆ ಸಿಗುತ್ತೆ ಸರ್? ಸರ್ ಸ್ವಿಫ್ಟ್ 5 ಗಾಡಿ ಇದೆ, Okay. ಡಿಸೈರ್ 2 ಇದೆ. ಸೊ ನಿಮ್ಗೆ ಡೀಸೆಲ್ ಹುಡುಕ್ತಾ ಇದ್ರೆ ಡೀಸೆಲ್ ಆಪ್ಷನ್ ಇದೆ, Okay. ಪೆಟ್ರೋಲ್ ಹುಡುಕ್ತಾ ಇದ್ರೆ ಲೇಟೆಸ್ಟ್ ಆಪಲ್ ಕಟ್ ಶೇಪ್ಸ್ 3 ಗಾಡಿಗಳಿದೆ. ಓಕೆ So ಸೊ ಫಸ್ಟ್ ಈ ಗಾಡಿನ ಸ್ಟಾರ್ಟ್ ಮಾಡೋಣ ಸರ್. ಫಸ್ಟ್ ಒನ್ ಹೇಳ್ಬಿಡ್ತೀನಿ. ಈ ಗಾಡಿ ಬಂದು ಯಾರಾದ್ರೂ ಕಡಿಮೆ ಓಡಿರೋರು ಹುಡುಕ್ತಾ ಇದ್ರೆ, ಅದು 5 lakhs ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಇದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. 2018 ಮಾಡಲ್ ಸಿಂಗಲ್ ಓನರ್, ಓಕೆ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. 41,000 ನೋಡಿದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ ಗಾಡಿ ವಿತ್ RC ಟ್ರಾನ್ಸ್ಫರ್. 5,25,000 ಕೊಡೋಣ. 5,25,000 ನೆಕ್ಸ್ಟ್ ಸರ್ ಇದು ಬಂದು 2022 ಮಾಡಲ್. ಇದು ಬಂದು ಸಿಂಗಲ್ ಓನರ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್. ಆಗ ತೋರಿಸಬಹುದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ZXi ಪ್ಲಸ್ ಇದು ಸರ್ ಟಾಪ್ ಆಫ್ ದ ಲೈನ್ ವೇರಿಯಂಟ್ ಇದು. ಇದು 22 ಮಾಡಲ್. ಶೋರೂಮ್ ಅಲ್ಲಿ ಕ್ಲೋಸ್ ಆದಾಗ ಇದು ಹೆಚ್ಚು ಕಡಿಮೆ 10 ಲಕ್ಷ ಇತ್ತು. ಸೊ ಈ ನಿಮ್ ಚಾನಲ್ ಇಂದ ಯಾರೇ ಬಂದು ತಗೊಂಡ್ರು ಈ ಗಾಡಿ ಪ್ರೈಸ್ ಜಸ್ಟ್ 6,75,000 ಡೆಡ್ಲಿ ಪ್ರೈಸ್ ಕೊಟ್ಬಿಡೋಣ. 6,75,000 rupeesಗೆ ಫೈನಲ್ ಟು ಫೈನಲ್ ಕಾಸ್ಟ್ ಕೊಟ್ಬಿಡೋಣ. ನೆಕ್ಸ್ಟ್ ಸರ್ ಈ ಗಾಡಿ ಬಂದು 2020 ಮಾಡಲ್. ಸೊ ಯಾರಾದ್ರೂ ಗಾಡಿ ಹೊಸ ಕಂಡೀಷನ್ ಅಲ್ಲಿ ಇರಬೇಕು, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ, 48,000 ನೋಡಿದೆ ಅಷ್ಟೇ. ಇದು ಕೂಡ ಸಿಂಗಲ್ ಓನರ್ ಸರ್. ಪ್ರೈಸ್ ಆಲ್ಮೋಸ್ಟ್ ಸಿಂಗಲ್ ಓನರ್ ಸರ್ ಎಲ್ಲ ಇರೋದು. ಎಲ್ಲ ಸಿಂಗಲ್ ಓನರ್. ಪ್ರೈಸ್ ಬಂದು 625 ಹೇಳೋದು, ಫೈನಲ್ ಟು ಫೈನಲ್ ಕಟ್ ರೇಟ್ 6 lakhs ಕೊಟ್ಬಿಡೋಣ. 6 lakhsಗೆ ಫೈನಲ್ ಮಾಡಿಸ್ಕೊಡ್ತೀರಾ? ನೆಕ್ಸ್ಟ್ ಸರ್ ಇದು ಬಂದು 2012 ಮಾಡಲ್, ಸಿಂಗಲ್ ಓನರು ZDI ಸರ್. ಇದು ಲಾಂಗ್ ಹೆಡ್ ಲೈಟ್ಸ್, ನ್ಯೂ ಶೇಪ್ ವೆಹಿಕಲ್. ಸೊ ಇದು ಬಂದು 1 lakh ಡ್ರಿವನ್ ಆಗಿದೆ ಗಾಡಿ. ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ 23-24 ಹೈವೇಲ್ ಬರುತ್ತೆ ಸರ್ ಮೈಲೇಜ್. 12 ಮಾಡಲು ಯಾರಾದ್ರೂ 4 lakhs ಅಂಡರ್ ಹುಡುಕ್ತಾ ಇದ್ರೆ ಡೀಸೆಲ್ ಗಾಡಿನ, ಇದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ ಸರ್. ಫಸ್ಟ್ ಎಲ್ಲ ನಾನು 3,85,000 ಹೇಳ್ತಾ ಇದ್ದೆ. ನಮಗೆ ಬಂದಿರೋ ಕಾಸ್ಟ್ ಅದೇ, ಸೇಲ್ ಮಾಡ್ತಿರೋದು ಕಾಸ್ಟ್ ಅದೇನೆ. ಕಾಸ್ಟ್ 3,65,000 ಕ್ಲೋಸ್ ಮಾಡ್ಕೊಡ್ತೀನಿ. 3,65,000ಗೆ ಫೈಲ್ ವಿತ್ RC ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ 15 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, 1,03,000 ವಿತ್ ಸರ್ವಿಸ್ ಹಿಸ್ಟ್ರಿ ಹೊಡಿದೆ. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, VDI ಆಪ್ಷನಲ್ ಇದು. ಸೊ ಈ ಗಾಡಿ ಪ್ರೈಸ್ ಕೋಟಿಂಗ್ ಬಂದು ನಿಮಗೆ 5 lakhs ಹೇಳ್ತಾ ಇದ್ದಿದ್ದು, ಡೆಡ್ ಲೈನ್ ಪ್ರೈಸ್ 470 ಕೊಟ್ಬಿಡೋಣ. 470ಗೆ ಫೈಲ್ ಮಾಡಿಸ್ಕೊಡ್ತೀರಾ? 15 ಮಾಡಲು VDI ಸೆಕೆಂಡ್ ಓನರ್ ಡೀಸೆಲ್. ಓಕೆ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ತುಂಬಾ ಜನ ಬಲೆನೋ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ಸಿಟಿ ರೈಡ್ ಎಲ್ಲ ಬಂದು ಕಂಫರ್ಟಬಲ್ ಆಗಿರುತ್ತೆ ಅಂತ ತುಂಬಾ ಜನ ಬಂದು ಬಲೆನೋ ಗಾಡಿ ಹುಡುಕ್ತಾ ಇರ್ತೀರಾ. ಸೊ ಇವ್ರ ಹತ್ರ 2 ಗಾಡಿಗಳಿದೆ ಸರ್. ಫಸ್ಟ್ ಈ ವೈಟ್ ಕಲರ್ ಡೀಟೇಲ್ಸ್ ಹೇಳಿ ಸರ್. ಸರ್ ವೈಟ್ ಕಲರ್ ಸಿಂಗಲ್ ಓನರು. ಓಕೆ. ನಿಮಗೆ ಪೆಟ್ರೋಲ್ ಡೆಲ್ಟಾ ವೇರಿಯಂಟ್ ಆಗಿರುತ್ತೆ ಸರ್. ನೀವು ಟೈರ್ಸ್ ತೋರಿಸ್ತಾ ಇರ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಓಕೆನಾ, ಇನ್ಶೋರ್ಡ್ ಇದೆ ವೆಹಿಕಲ್. ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದು 5,80,000. ಫೈನಲ್ ಪ್ರೈಸ್ ನಿಮ್ ಚಾನಲ್ ಇಂದ ಯಾರೇ ಬಂದ್ರು 18 ಮಾಡಲು ಬಲ್ಲ ಸಿಂಗಲ್ ಓನರ್ 560 ಕೊಡ್ತೀನಿ. ಅದರಲ್ಲೂ ಫುಲ್ ರೆಕಾರ್ಡೆಡ್ ಹಿಸ್ಟ್ರಿ ಇದೆ ಸರ್ ವೆಹಿಕಲ್. ನೆಕ್ಸ್ಟ್ ಆ ಗಾಡಿ ಬೇಕಂದ್ರೆ ಸರ್ 16 ಮಾಡಲ್ ಸಿಂಗಲ್ ಓನರ್, ಒಂದು ಸ್ಕ್ರಾಚ್ ಇಲ್ಲ ಸರ್ ಗಾಡಿಲಿ. 61,000 ಓಡಿದೆ ಅಷ್ಟೇ. ಓಕೆ. ಯಾರೇ ಬಂದ್ರು ನಿಮ್ ಚಾನಲ್ ಇಂದ 5,30,000 ಫೈನಲ್ ಮಾಡ್ಕೊಡ್ತೀನಿ. 5,30,000ಗೆ ಫೈನಲ್ ಮಾಡ್ಕೊಡ್ತೀರಾ? ಇನ್ ಕೇಸ್ ಲೋನ್ ಬೇಕು ಅಂದ್ರೆ? ಲೋನ್ ಬೇಕು ಅಂದ್ರೆ ಜಸ್ಟ್ ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ 1 lakh ಇಂದ 1,25,000 ವರೆಗೂ ಡೌನ್ ಪೇಮೆಂಟ್ DP ಕಟ್ಟಿದ್ರೆ ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀರಾ? ಸರ್ ಲೋನ್ ಪ್ರಾಸೆಸ್ಗೆ ಏನೇನು ಡಾಕ್ಯುಮೆಂಟ್ಸ್ ತರಬೇಕಂತ ಒಂದ್ಸತಿ ಮ್ಯೂಸ್ಗೆ ಹೇಳ್ಬಿಡಿ ಸರ್. ಲೋನ್ ಪ್ರೋಸೆಸ್ಗೆ ನಿಮ್ದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಎಲೆಕ್ಟ್ರಿಸಿಟಿ ಬಿಲ್ಲು, ಗ್ಯಾಸ್ ಬಿಲ್ಲು, ಮತ್ತೆ 6 months ಬ್ಯಾಂಕ್ ಸ್ಟೇಟ್ಮೆಂಟ್, ಇಷ್ಟು ಮಿನಿಮಮ್ ಬೇಕೇ ಬೇಕಾಗುತ್ತೆ ಪ್ರತಿಯೊಬ್ಬ ಲೋನ್ ತಗೊಳ್ಳೋ ವ್ಯಕ್ತಿಗೂ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ. ಇನ್ ಮಿಕ್ಕಿದ ಏನೇ ಡೀಟೇಲ್ಸ್ ಬೇಕು ಅಂದ್ರೆ ಲೋನ್ ಅವ್ರು ನಿಮಗೆ ಕಾಲಲ್ಲಿ ಹೇಳ್ತಾರೆ ಸರ್. ಓಕೆ. ಸೊ ತುಂಬಾ ಜನ ಬಂದ್ಬಿಟ್ಟು ಈಕೋ ವ್ಯಾನ್ ನ ಹುಡುಕ್ತಾನೆ ಇರ್ತೀರಾ. ಈಕೋ ವ್ಯಾನ್ಗೆ ಡಿಮ್ಯಾಂಡ್ ಕಡಿಮೆನೇ ಆಗಲ್ಲ. ಸೊ ಇವ್ರ ಹತ್ರ ಕೂಡ ಒಂದು ವೆಲ್ ಮೇಂಟೈನ್ಡ್ ಈಕೋ ವ್ಯಾನ್ ಇದೆ. ಸೊ ಗಾಡಿ ಕಂಡೀಷನ್ ಮಾತ್ರ ನೀವು ನೋಡಬಹುದು ಎಷ್ಟು ನೀಟ್ ಆಗಿದೆ ಅಂತ. ಪೇಂಟ್ ಕ್ವಾಲಿಟಿ ಆಗಿರ್ಬೋದು, ಬಾಡಿ ಲೈನ್ ಆಗಿರ್ಬೋದು, ಟೈರ್ಸ್ ನೋಡಿ ಇವ್ರ ಹತ್ರ ಅಡ್ವಾಂಟೇಜ್ ಎಲ್ಲ ಕಾರ್ಸ್ ಟೈರ್ಸ್ ಮಾತ್ರ ಹೆಂಗೆ ಸರ್? ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಆಲ್ಮೋಸ್ಟ್ ಸರ್ ನಾವು ಆಕ್ಚುಲಿ 50% ಬಿಲೋ ಇತ್ತು ಅಂದ್ರೆ ಟೈರ್ಸ್ ಚೇಂಜ್ ಮಾಡ್ಬಿಟ್ಟೆ ಕೊಡ್ತೀವಿ ಸರ್. ಓಕೆ ಓಕೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಯಾರಾದ್ರೂ ಈಕೋ ಅದು ವೆರಿ ಲೆಸ್ ಡ್ರಿವನ್ ಕಿಲೋಮೀಟರ್ ಓಡಿರೋದೇ ಹುಡುಕ್ತಾ ಇದ್ರೆ, ಬ್ರಾಂಡ್ ನ್ಯೂ ಕಂಡೀಷನ್ ಬರೀ 15,000 ಓಡಿದೆ, ಸಿಂಗಲ್ ಸಿಂಗಲ್ ಓನರ್, AC ಇರ್ತಕ್ಕಂಥ ವೆಹಿಕಲ್, AC 5 seater ವೆಹಿಕಲ್, ವೈಟ್ ಕಲರ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡಬಹುದು ನೀವು. ಬಂಪರ್, ಕ್ಯಾರಿಯರ್, ರಿಯರ್ ಬಂಪರ್, ಸೀಟ್ ಕವರ್ಸ್, ಮ್ಯೂಸಿಕ್ ಸಿಸ್ಟಮ್, ಪ್ರತಿಯೊಂದು ಫುಟ್ ರೆಸ್ಟ್ ಇಂದ ಎಲ್ಲ ಇದೆ. ರೆಡಿ ಟು ಈಟ್ ಅಂತಾರಲ್ಲ ಆ ತರ ರೆಡಿ ಟು ಡ್ರೈವ್ ಇದು. ಯಾವುದೇ ರೀತಿ ಆಕ್ಸರೀಸ್ ಫಿಟ್ ಮಾಡಂಗಿಲ್ಲ. 19 ಮಾಡಲ್ ಸಿಂಗಲ್ ಓನರ್, AC ಗಾಡಿ, 15,000 ಓಡಿದೆ. ಪ್ರೈಸ್ ಹೇಳ್ತಾ ಹೋಗೋದಾದ್ರೆ 475 ಕೋಟೆಡ್ ಪ್ರೈಸ್ ಇತ್ತು. ನಿಮ್ ಚಾನಲ್ ಇಂದ ಯಾರೇ ಬಂದ್ರು ಫೈನಲ್ ಟು ಫೈನಲ್ 430 ಕಟ್ ಮಾಡ್ಕೊಡ್ತೀನಿ ಸರ್. 4,30,000ಗೆ ಫೈನಲ್ ಮಾಡಿಸ್ಕೊಡ್ತೀರಾ? ಹೌದು. ನೆಕ್ಸ್ಟ್ ಸರ್ ಒಂದು ಇಯಾನ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ಹಂಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಯಾರಾದ್ರೂ ಕಲಿಯೋರು
ಆಲ್ಟೋಕ್ಕಿಂತ ಬೆಸ್ಟ್ ವೆಹಿಕಲ್ ಯಾವ್ದಾದ್ರು ಇದೆ ಅಂದ್ರೆ ಇಯಾನ್ ಸರ್. ಇಯಾನ್ ಯಾಕಂದ್ರೆ ಹೈಟು ಬರುತ್ತೆ ನಿಮ್ಗೆ, ತುಂಬಾ ಸ್ವಲ್ಪ ಕೆಳಗಡೆ look ಕೂಡ ಚೆನ್ನಾಗಿರುತ್ತೆ ಇದು. ಹೌದು, ಆಲ್ಮೋಸ್ಟ್ i10 ಲುಕ್ ಬರುತ್ತೆ ಇದು. ಇದು ಜಸ್ಟ್ ನಿಮ್ಗೆ ಒಂದು 60,000 ನೋಡಿದೆ ಅಷ್ಟೇ. Okay. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಆಮೇಲೆ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದೀರಾ, ಸೆಂಟ್ರಲ್ ಲಾಕು, AC, ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್ ಗಾಡಿಲಿ. ಕೋಟ್ ಮಾಡ್ತಾ ಇರೋ ಪ್ರೈಸ್ ಸರ್ ಕೋಟಿಂಗ್ ಪ್ರೈಸ್ ಬಂದು 2 lakhs ಇತ್ತು. ನಿಮ್ ಚಾನೆಲ್ ಇಂದ ಯಾರೇ ಬಂದ್ರು 1,85,000 ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಏನಾದ್ರು ಆಗುತ್ತಾ ಇದಕ್ಕೆ? ಸರ್ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಅಲ್ಲೇ ತಗೋ. 1,85,000 ಗೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಒಂದು ವ್ಯಾಗನಾರ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ವ್ಯಾಗನಾರ್ 2019 ಮಾಡಲ್ VXI ಆಪ್ಷನಲ್. ಅದ್ರಲ್ಲೂ ನೀವು ಟೈರ್ಸ್ ತೋರಿಸ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ನಿಮ್ಗೂ ಇದ್ರಲ್ಲಿ ₹1 ಖರ್ಚು ಮಾಡಂಗಿಲ್ಲ. ಪ್ರೈಸ್ ಹೇಳ್ತಾ ಹೋಗೋದಾದ್ರೆ ಇದು 4,50,000 ಡೆಡ್ ಲೈನ್ ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ ಇನ್ನೂ 20,000 ಬಿಟ್ಕೊಡ್ತೀನಿ. 4,30,000 ಡೆಡ್ ಫೈನಲ್. 4,30,000 ಗೆ ಫೈನಲ್ ಮಾಡ್ಕೊಡ್ತೀನಿ. ವ್ಯಾಗನಾರ್ ಕೊಡ್ತೀನಿ ಸರ್. ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಫೋರ್ಡ್ ಫಿಗೋ ಇದೆ. ಸೊ ಇದರಲ್ಲಿ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ಸ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಫೋರ್ಡ್ ಫಿಗೋ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ಫೋರ್ಡ್ ಫಿಗೋ ಇದು ಫುಲ್ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ, ನಿಮ್ಗೆ ಸಿಂಗಲ್ ಓನರ್ 13 ಮಾಡಲ್, ಅಲಾಯ್ ವೀಲ್ಸ್ 4 ಫೋರ್ಡ್ ಇದೆ, ನೀವು ನೋಡ್ತಾ ಇರೋದು. ಹೌದು, AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕು, 2 ಕೀ, ಪ್ರತಿ ಒಂದು ಫೀಚರ್ ಇದೆ. ಡೀಸೆಲ್ ವೆಹಿಕಲ್ ಸರ್ ಇದು. ನಿಮ್ಗೆ ಒಂದು 24-25 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದೇ ಪ್ರೈಸ್, ಇದೇ 13 ಮಾಡಲ್ ಸ್ವಿಫ್ಟ್ ತಗೊಂತೀನಿ ಅಂದ್ರೆ ನಿಮ್ಗೆ 4 ಲಕ್ಷ ಚಿಲ್ಲರೆ ಗಾಡಿ ಆಗುತ್ತೆ. ಸೊ ಯಾರಾದ್ರೂ ವೆಹಿಕಲ್ ಡೀಸೆಲ್ ಅಲ್ಲಿ ಹುಡುಕ್ತಾ ಇದ್ರೆ 2.5 ಬಜೆಟ್ ಲೋ ಆಗಿದೆ, ಬಜೆಟ್ ಲೋ ಇದೆ ಅಂದ್ರೆ ಫೋರ್ಡ್ ಗಾಡಿ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಗಾಡಿ. ಆರಾಮಾಗಿ ಡೀಸೆಲ್ ಹಾಕೊಂಡು ಡ್ರೈವ್ ಮಾಡೋದು ಅಷ್ಟೇ ಬಾಕಿ ಇದೆ. ಇದ್ರ ಪ್ರೈಸ್ ಬಂದು ಫೈನಲ್ ಟು ಫೈನಲ್ 2.5 ಲಕ್ಷ ಕೊಡ್ತೀನಿ ಸರ್. 2.5 lakh ಗೆ ಫೈನಲ್ ಫೈನಲ್ ಮಾಡಿ ಕೊಟ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಎಲ್ಲ ನಮ್ಮ ಹತ್ರ ಮ್ಯಾನ್ಯುವಲ್ ಇದ್ದು, ಇದೊಂದು ಮಾತ್ರ ಆಟೋಮೆಟಿಕ್ ಇದೆ. ಆಟೋಮೆಟಿಕ್. ಓಕೆ, ಸೆಲೆರಿಯೋ VXI ಆಪ್ಷನಲ್, ಸಿಂಗಲ್ ಓನರ್ 2018 ಮಾಡಲು, 40,000 ಡ್ರಿವನ್ ಸರ್ ವಿತ್ ಶೋರೂಮ್ ರೆಕಾರ್ಡೆಡ್. ಓಕೆ, ಇದ್ರಲ್ಲೂ ನೋಡಿ 4 ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇನ್ಶೋರ್ಡ್ ಇದೆ ವೆಹಿಕಲ್. ಯಾರಾದ್ರೂ ಸಿಟಿ ಕಡೆ ಡ್ರೈವ್ ಮಾಡೋರು ಅಥವಾ ಲೇಡೀಸ್ ಡ್ರೈವ್ ಮಾಡೋರು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೆಲೆರಿಯೋ ಆಟೋಮೆಟಿಕ್ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್. ಇದ್ರ ಪ್ರೈಸ್ ಬಂದು ಸಿಂಗಲ್ ಓನರ್ ವೆಹಿಕಲ್ 18 ಮಾಡಲು, ಫೈನಲ್ ಟು ಫೈನಲ್ ಪ್ರೈಸ್ ಸರ್ 3,60,000 ಕೊಡ್ತೀನಿ. 3,60,000 ಗೆ ಫೈನಲ್ ಮಾಡ್ಕೊಡ್ತೀರಾ? ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಕವರ್ ಮಾಡಿದಾಯ್ತಲ್ಲ ಸರ್? ಹೌದು ಸರ್, ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬಂದ್ರೆ ನೀವೇ ತರ ಅದೇ ಪ್ರೈಸ್, ಅದರಲ್ಲಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಅವ್ರಿಗೆ ಕೊಡಿ ಸರ್. ಖಂಡಿತ ಕೊಡೋಣ ಸರ್, ಬನ್ನಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.